ಹಲೋ ಫ್ರೆಂಡ್ಸ್, ಇವತ್ತು ನಿಮಗೆ ಡಬಲ್ ಕಲರ್ ಆ್ಯಡ್ ಮಾಡಿ ಗ್ರ್ಯಾಂಡ್ ಸಾರಿ ಕುಚ್ಚನ್ನ ಕ್ರೋಶಾ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ಸೀರೆ ಪಲ್ಲು ಬಂದು ಹೀಗಿದೆ, ಪಿಕೋಟ್ ಆಗಿದೆ ಆಲ್ರೆಡಿ. 6 ಎಳೆ ದಾರ ತೊಗೊಂಡು ಇವಾಗ ನಾನು ಸಿಂಪಲ್ಲಾಗಿ ಒಂದು ನಾಟ್ ಹಾಕೋತಾ ಇದ್ದೀನಿ ಸೀರೆಗೆ. ಈ ಥರ ಒಂದು ನಾಟ್ ಹಾಕೋಬೇಕು. ಪಕ್ಕದಲ್ಲೇ ಇನ್ನೊಂದು ನಾಟ್ ಹಾಕೋತೀನಿ. 2 ಸರಿ ಸೀರೆಗೆ ನಾಟ್ ಹಾಕೋದ್ರಿಂದ ಡಿಸೈನು ಸ್ಟಿಚ್ಚಾಗಿ ಕೂಡುತ್ತೆ. ನಾಟ್ ಆದಮೇಲೆ ಇಲ್ಲಿಂದ 5 ಚೈನ್ ಹಾಕೋತಾ ಇದ್ದೀನಿ ಕುಚ್ಚು ಹಾಕೋದಕ್ಕೆ. 5 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ನೋಡಿ ಸ್ಟ್ರೇಟಾಗಿ ಹಿಡ್ಕೊಂಡು ಸೀರೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡುವಾಗ ಟೈಟಾಗಿ ಮಾಡ್ಕೋಬೇಡಿ. ಟೈಟಾಗಿ ಆದರೆ ಸೀರೆ ಸುಕ್ಕು ಬರುತ್ತೆ. ಸಿಂಪಲ್ಲಾಗಿ ಒಂದು ನಾಟ್ ಹಾಕ್ಕೊಂಡು ಅಲ್ಲಿಂದ ಚೈನ್ಸ್ ಹಾಕೋತಾ ಇದ್ದೀನಿ. ಮತ್ತು 2 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅದನ್ನು ಕೂಡ ಲಾಕ್ ಮಾಡ್ಕೋಬೇಕು. 2 ಚೈನ್ ಲಾಕ್. ಸೀರೆನ ರೈಟ್ ಸೈಡಿಂದನೇ ಹಾಕ್ಕೊಳ್ಳಿ, ಸೀದಾ ಇಟ್ಕೊಂಡು ವರ್ಕ್ ಮಾಡ್ಕೊಳ್ಳಿ ಸೀರೆಗೆ. ಟೂ ಚೈನ್ ಲಾಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಚೈನ್ಸ್ 2 ಚೈನ್ ಆದಮೇಲೆ ಇವಾಗ 3 ಚೈನ್ ಹಾಕ್ಕೊಡ್ತೀನಿ. ಅದನ್ನು ಕೂಡ ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟ್ ಹಿಡ್ಕೊಂಡು ಲಾಕ್ ಮಾಡ್ಕೊತೀನಿ ಸೀರೆಗೆ. ಲಾಕ್ ಮಾಡುವಾಗ ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ ಲಾಕ್ ಮಾಡ್ಕೊಳ್ಳಿ. ನೋಡಿ 5 2 3 ಈ ಥರ ಬೇಸಿಕ್. ಇವಾಗ ನಾನು ದಾರನ ಸ್ವಲ್ಪ ಮೇಲೆ ಮಾಡಿ ಬೀಡ್ಸ್ ಹಾಕೋತಾ ಇದ್ದೀನಿ. ಒಂದು ರಿಂಗ್ ಬೀಡು, ಅದರೊಳಗಡೆ ಒಂದು ರೌಂಡ್ ಸ್ಮಾಲ್ ಬೀಡು ವೈಟ್ ಕಲರ್. ಬೀಡ್ಸಲ್ಲಿ ಚೇಂಜಸ್ ಮಾಡ್ಕೋಬೋದು. ನಿಮಗೆ ಯಾವ ಥರ ಬೇಕೋ ಆ ಥರ ಬೀಡ್ಸ್ನ ನೀವು ಹಾಕ್ಕೋಬೋದು. ನನಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಯಾವುದು ಬೀಡ್ಸ್ ಇಷ್ಟ ಆಗುತ್ತೋ ಅದೇ ಬೀಡನ್ನ ನೀವು ಹಾಕ್ಕೊಳ್ಳಿ. ಬೀಡನ್ನ ಮೇಲ್ಗಡೆ ಬೀಡನ್ನು ಲಾಕ್ ಮಾಡಿಕೊಂಡು ಮತ್ತು ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡುವಾಗೂ ಅಷ್ಟೇ ಸೀರೆ ಯಾವಾಗಲೂ ಟೈಟಾಗಿ ಹಿಡ್ಕೊಂಡು ಹಾಕ್ಕೋಬೇಡಿ ದಾರನ, ಇಲ್ಲಾಂದರೆ ಸುಕ್ಕು ಬರೋ ಚಾನ್ಸ್ ಇರುತ್ತೆ. ಲಾಕ್ ಮಾಡುವಾಗ ಸೀರೆ ಸ್ವಲ್ಪ ಲೂಸೇ ಇರಬೇಕು ದಾರದಲ್ಲಿ. ಇವಾಗ ಟರ್ನ್ ಮಾಡ್ಕೋತಾ ಇದ್ದೀನಿ ಸೀರೆನ. ಟರ್ನ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ. ಇಲ್ಲಿಂದ ನಾನು ಮೇಲ್ಗಡೆ ಸ್ವಲ್ಪ ವರ್ಕ್ ಮಾಡ್ಕೋಬೇಕು ರಿಂಗ್ಗೆ. ಇಲ್ಲಿ ಹಾಫ್ ಡಬಲ್ ಕ್ರೋಶಾ ಮಾಡ್ಕೋತಾ ಇದ್ದೀನಿ ನಾನು. ರಿಂಗ್ ಒಳಗಡೆ ಹಾಫ್ ಡಬಲ್ ಕ್ರೋಶಾ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ ಇರೋ ರಿಂಗ್ಗೆ ಹಾಫ್ ಡಬಲ್ ಕ್ರೋಶಾ ಮಾಡ್ಕೋತಾ ಇದ್ದೀನಿ ನಾನು. ಬೀಡ್ಸಿಂದ ಮೇಲೆ ಇರೋ ರಿಂಗಿಗೆ.
ಇಲ್ಲಿ 6 ಹಾಫ್ ಕ್ರೋಶ 6 ಹಾಫ್ ಕ್ರೋಶ ಮಾಡ್ಕೋತಾ ಇದ್ದೀನಿ ನಾನು. ಸಿಕ್ಸ್ ಹಾಫ್ ಕ್ರೋಶ ಮಾಡ್ಕೋಬೇಕು ಒಂದು ಸೈಡು. ಹಾಫ್ ಕ್ರೋಶ ಮಾಡಿಕೊಂಡು ಟೂ 3 4 5 ಇನ್ನೊಂದು ಮಾಡ್ಕೊಳ್ಳೋಣ. ಸಿಕ್ಸ್ ಹಾಫ್ ಕ್ರೋಶ ಆದಮೇಲೆ ದಾರನ ಸ್ವಲ್ಪ ಮೇಲೆ ಮಾಡಿ ಮತ್ತು ಅಲ್ಲೊಂದು ಬೀಡ್ ಹಾಕೊಂಡಿದ್ದೀನಿ, ಸ್ಮಾಲ್ ಬೀಡು, ವೈಟ್ ಬೀಡು ಸ್ಮಾಲ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೀಡ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಬೀಡ್ಸ್ ಹಾಕ್ಕೊಳ್ಳಿ. ಮತ್ತು ಅಲ್ಲಿಂದ 6 ಹಾಫ್ ಕ್ರೋಶ ಮಾಡ್ಕೋಬೇಕು. ಬೀಡ್ ಈ ಕಡೆ 6 ಮಾಡ್ಕೊಳ್ಳಿ. ಬೀಡ್ ಆದಮೇಲೆ 6 ಹಾಫ್ ಕ್ರೋಶ ಮಾಡ್ಕೋಬೇಕು. ನೀವು ರಿಂಗ್ ಬೀಡಲ್ಲಿ ವರ್ಕ್ ಮಾಡುವಾಗ ಸ್ವಲ್ಪ ನಿಧಾನವಾಗಿ ವರ್ಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ರಿಂಗ್ ಸ್ವಲ್ಪ ಹೊಡೆಯೋ ಚಾನ್ಸ್ ಇರುತ್ತೆ, ಮುರಿದು ಹೋಗೋ ಚಾನ್ಸ್ ಇರುತ್ತೆ ರಿಂಗು. ಸ್ಲೋ ಆಗಿ ನೀವು ರಿಂಗ್ ಒಳಗಡೆ ಆರ್ಚನ್ನ ಕಂಪ್ಲೀಟ್ ಮಾಡಿ. ಸ್ಟಾರ್ಟಿಂಗ್ ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಹಾಕ್ಕೋತಾ ಹೋದಂಗೆಲ್ಲ ನಿಮಗೆ ಈಸಿಯಾಗಿ ಮೂಮೆಂಟ್ ಆಗುತ್ತೆ ರಿಂಗ್ ಬೀಡ್. ನೀಡಲ್ನ ಹಾಕಿ ದಾರನ ಎಳೆಯುವಾಗ ಸ್ಲೋ ಆಗಿ ಮೂವ್ ಮಾಡಬೇಕಾಗುತ್ತೆ. ನೀವು ಫೋರ್ಸಲ್ಲೇ ಎಳ್ಕೋಬಾರ್ದು. ನೋಡಿ ಸ್ವಲ್ಪ ಈ ಥರ ಕಾಣಿಸುತ್ತೆ, ಸ್ವಲ್ಪ ನೀಟಾಗಿ ಸ್ಟಿಚ್ ಮಾಡಿದರೆ ಈ ಥರ ಕಾಣಿಸುತ್ತೆ. ಇವಾಗ ಲಾಕ್ ಮಾಡ್ಕೊಳ್ಳೋಣ. ಇವಾಗ ಲಾಸ್ಟ್ ಒಂದು ಚೈನ್ ಇರುತ್ತೆ, ಆ ಚೈನ್ ಕೆಳಗಡೆ ಹೋಗಿಬಿಟ್ಟು ಆ ಚೈನ್ ಕೆಳಗಡೆ ಒಂದು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕಾಣಿಸುತ್ತೆ ಅದು. ಅಲ್ಲಿಂದ 2 ಚೈನ್ ಹಾಕೋತೀನಿ ನಾನು. 3 ಚೈನ್ ಇರೋ ಗ್ಯಾಪಿಗೆ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. 3 ಚೈನ್ ಇರೋ ಕಡೆ 3 ಚೈನ್ ಹಾಕ್ತಾಯಿಲ್ಲ ನಾನು. 2 ಚೈನ್ ಹಾಕ್ಕೊಂಡು, ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. 2 ಚೈನ್ ಹಾಕ್ಕೊಂಡು 3 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿಗೆ 3 ಚೈನ್ ಒಳಗಡೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗ ರೈಟ್ ಸೈಡ್ಗೆ ಸೀರೆನ ತಿರುಗಿಸ್ಕೊಂಡು ಡಿಸೈನ್ನ ರೈಟ್ ಸೈಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಾಣಿಸುತ್ತೆ. ಇವಾಗ ರಿಂಗ್ ಕೆಳಗಡೆ ಮಾಡಿಕೊಂಡು ಡಿಸೈನ್ನ ಮತ್ತು ವರ್ಕ್ ಮಾಡೋ ರಿಂಗ್ನ ಮೇಲ್ಗಡೆ ಹಿಂಗೆ ಪ್ರೆಸ್ ಮಾಡಿದರೆ ಅದು ಮೂವ್ಮೆಂಟ್ ಆಗುತ್ತೆ. ಇವಾಗ ಈ ಸೈಡ್ ರಿಂಗ್ಗೆ ನಾನು ವರ್ಕ್ ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ 2 ಸತಿ ದಾರ ಸುತ್ತಕೊಂಡು, ಸೂಜಿ ಮೇಲೆ ಡಬಲ್ ಕ್ರೋಶನ ಮಾಡ್ಕೋಬೇಕು.
ಒಂದು ಚೈನ್ ಒಳಗಡೆ ಒಂದು ಸತಿ, ಇನ್ನೊಂದು ಚೈನ್ ಒಳಗಡೆ ಒಂದು ಸತಿ ಮಾಡ್ಕೊಳ್ಬೇಕು. ಎರಡರಲ್ಲಿ ಒಂದು ಸತಿ ಮತ್ತು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ರಿಂಗ್ ಒಳಗಡೆ ಹೋಗಿಬಿಟ್ಟು ದಾರನ ತಂದು ಫಸ್ಟ್ ಎರಡರಲ್ಲಿ ಒಂದು ಸತಿ ಮಾಡ್ಕೋತೀನಿ, ಆಮೇಲೆ ಎರಡರಲ್ಲಿ ಒಂದು ಸತಿ ಮಾಡ್ಕೋತೀನಿ. ಡಬಲ್ ಕ್ರೋಶನ ಮಾಡ್ಕೋಬೇಕು. ಸೇಮ್ ಅದೇ ಥರ ಕಂಬದ ಕೆಳಗಡೆ ಹೋಗಿಬಿಟ್ಟು ನಾಟ್ ಹಾಕೋತಾ ಇದ್ದೀನಿ. ಇಲ್ಲಿ ಟೋಟಲಾಗಿ ನಾನು 14 ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಕಾಣಿಸುತ್ತೆ ಡಿಸೈನ್. ಅಲ್ಲಿಂದ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ನಾನು ಡೈರೆಕ್ಟಾಗಿ ಲಾಕ್ ಮಾಡ್ಕೋತಾ ಇಲ್ಲ ಫ್ರೆಂಡ್ಸ್. ಬಟ್ಟೆಗೆ ಅಂದರೆ ಸೀರೆಗೆ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತಿದ್ದೀನಿ. ಲಾಕ್ ಆದಮೇಲೆ ಅಲ್ಲಿಂದ ಮತ್ತೆ 5 ಚೈನ್ ಕುಚ್ಚು ಹಾಕ್ಲಿಕ್ಕೆ 5 ಚೈನ್ ಹಾಕ್ಕೋತಾ ಇದ್ದೀನಿ. ಸಾರಿ 2 ಚೈನ್ ಹಾಕ್ಕೋತಾ ಇದ್ದೀನಿ. ಇವಾಗ 5 ಚೈನ್ ಎಲ್ಲ ಹಾಕ್ತಿರ್ತೀವೋ ಅಲ್ಲೆಲ್ಲ ಕುಚ್ಚು ಬರುತ್ತೆ. ಲಾಕ್ ಇರೋ ಕಡೆ ಲಾಕ್ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ 5 ಚೈನ್ ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ ಮತ್ತೆ 2 ಚೈನ್ ಸ್ಟಾರ್ಟಿಂಗ್ ಯಾವ ಥರ ಇರುತ್ತೋ 2 5 3 ಈ ಥರ 2 ಆದಮೇಲೆ 3. ಇವಾಗ 3 ಚೈನ್. ನೋಡಿ ಈ ಥರ ರಿಂಗ್ ಬೀಡ್ ಕಂಪ್ಲೀಟ್ ಆದಮೇಲೆ ಒಂದು ಲಾಟ್ ಹಾಕೊಂಡು ಲಾಕ್ ಮಾಡ್ಕೊತೀನಿ. ಆಮೇಲೆ 2 5 2 3 ಈ ಥರ ಬೇಸಿಕ್ ಫುಲ್ ಇದೇ ಥರ ಕಂಪ್ಲೀಟ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ಮತ್ತು ಇಲ್ಲಿ ದಾರ ಮೇಲೆ ಮಾಡಿ ಒಂದು ರಿಂಗ್ ಬೀಡ್ ಮತ್ತು ಅದರೊಳಗಡೆ ಒಂದು ಸ್ಮಾಲ್ ಬೀಡ್ ಹಾಕೋತಿದ್ದೀನಿ. ನೀವು ಬೇಕಾದರೆ ಫ್ಲವರ್ ಬೀಡ್ ಈ ಥರ ಯಾವ್ದು ಬೇಕಾದರೂ ಬೀಡ್ ಯೂಸ್ ಮಾಡ್ಕೋಬೋದು. ಬೀಡ್ ಲಾಕ್ ಬಟ್ಟೆಗೆ ಒಂದು ಸತಿ ಬೀಡ್ ಲಾಕ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕಾದರೆ ಐಸ್ ಬೀಡ್ ಅಂತ ಸಿಗುತ್ತೆ, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನಾನು ರೌಂಡ್ ಬೀಡ್ ತೊಗೊಂಡಿದ್ದ ಇದ್ದೀನಿ ಇಲ್ಲಿ. ಮತ್ತು ಸೀರೆನ ಟರ್ನ್ ಮಾಡ್ಕೋತೀನಿ. ಅಲ್ಲಿಂದ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಮತ್ತು ರಿಂಗ್ನ ಹೊಲಿಸ್ಕೊಂಡು ರಿಂಗ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ 3 ಸೇರಿ ಒಂದು ಮಾಡ್ಕೋತೀನಿ. ಇದು ಹಾಫ್ ಡಬಲ್ ಕ್ರೋಶೆ.
ಇದೇ ಥರ ಫುಲ್ ರಿಂಗ್ ವೀಡ್ ಫುಲ್ ಇದೇ ಥರ ಮಾಡ್ಕೊತ ಹೋಗಬೇಕು. 6 ಹಾಫ್ ಕ್ರೋಶ ಆದಮೇಲೆ ಒಂದು ಬೀಡ್ ಹಾಕ್ಕೋಬೇಕು ಈ ಕಡೆ ಮತ್ತು 6 ಹಾಫ್ ಕ್ರೋಶ. ನೋಡಿ ಬೇಸಿಕ್ ಇದೇ ಥರ ಇರುತ್ತೆ. ಕಂಪ್ಲೀಟ್ ಮಾಡ್ಕೋಬೇಕು. ಬೇಸಿಕ್ ಫುಲ್ ಇದೇ ಥರ ಸಾರಿನ ಕಂಪ್ಲೀಟ್ ಮಾಡಿಕೊಂಡು ಇವಾಗ ಥರ್ಡ್ ಸ್ಟೆಪ್ ಕಲರ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಸೀರೆ ಕಲರ್ ತೊಗೊಳ್ತಾ ಇದ್ದೀನಿ, ರೆಡ್ ಕಲರು. 6 ಎಳೆ ದಾರನ ತೊಗೊಂಡು ನಾಟ್ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ನೀಡಲ್ನ ನಾಟ್ ಇರೋ ಕಡೆ ನೀಡಲ್ನ ಹಾಕಿ ದಾರನ ತಂದು ಬಟ್ಟೆಗೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿಂದ 5 ಚೈನ್, ಲಾಕ್ ಇರೋ ಕಡೆ ಲಾಕ್, ಮತ್ತು 3 ಚೈನ್ ಒಳಗಡೆ ಒಂದು ಸತಿ ಲಾಕ್, 2 ಚೈನ್ ಒಳಗಡೆ ಒಂದು ಸತಿ ಲಾಕ್. 3 ಚೈನ್ ಅಲ್ಲ 2 ಚೈನ್. ಅಲ್ಲಿಂದ ಡೈರೆಕ್ಟಾಗಿ ವರ್ಕ್ ಮಾಡ್ಕೋಬೇಕು. ಇವಾಗ ನೀಡಲ್ ಮೇಲೆ 2 ಸರಿ ದಾರ ಸುತ್ಕೋಬೇಕು. ನೀಡಲ್ ಮೇಲೆ 2 ಸರಿ ದಾರ ಸುತ್ತಕೊಂಡು ಫಸ್ಟ್ ಹೋಲ್ ಗ್ಯಾಪ್ ಕಾಣ್ತಾ ಇದೆಯಲ್ಲ ನಿಮಗೆ, ಅದರೊಳಗಡೆ ಹೋಗಿ ನೀಡಲ್ನ ಹಾಕಿ ಟ್ರಿಬಲ್ ಕ್ರೋಶನ ಮಾಡ್ಕೋಬೇಕು. 2ರಲ್ಲೊಂದು ಸತಿ, 2ರಲ್ಲೊಂದು ಸತಿ, 2ರಲ್ಲೊಂದು ಸತಿ ಈ ಥರ. ಅಲ್ಲಿಂದ 3 ಚೈನ್ ಹಾಕ್ಕೊಂಡು ಟ್ರಿಬಲ್ ಕ್ರೋಶ ಕೆಳಗಡೆ ಹಿಂದ್ಗಡೆ ಒಂದು ಗ್ಯಾಪ್ ಇರುತ್ತೆ, ಅದರ ಮಧ್ಯದಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಇದು ಪಿಕೋಟ್ ಟಚ್. ಪಿಕೋಟ್ ಥರ ಕಾಣಿಸುತ್ತೆ ಇದು ನಿಮಗೆ. ಮತ್ತು ಸೆಕೆಂಡ್ ಹೋಲ್ ಗ್ಯಾಪ್ಗೆ ಸೆಕೆಂಡ್ ಹೋಲ್ ಕಾಣಿಸುತ್ತೆ ನೋಡಿ, ಪಕ್ಕನೇ ನೀಡಲ್ನ ಹಾಕಿ ದಾರನ ತಂದು ಟ್ರಿಬಲ್ ಕ್ರೋಶ ಮಾಡ್ಕೋಬೇಕು. 3 ಚೈನ್ 2 3 ಚೈನ್ ಹಾಕ್ಕೊಂಡು ಕೆಳಗಡೆ ಹೋಗಿ ನೀಡಲ್ನ ಹಾಕಿ ದಾರನ ತಂದು 2 ಸೇರಿಸಿ ಒಂದು ಮಾಡ್ಕೋತೀನಿ. ಪಿಕೋಟ್ ಟಚ್. ಮತ್ತು ಪಕ್ಕದಲ್ಲಿ ಹೋಲಿರೋ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತರಬೇಕು. ಎಷ್ಟು ಹೋಲ್ ಗ್ಯಾಪ್ ಮಾಡಿರ್ತೀವೋ ಅಷ್ಟು ಪಿಕೋಟ್ ಟಚಲ್ಲಿ ಬರಬೇಕು. 3 ಚೈನ್, ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಪಿಕೋ ಸ್ಟಿಚ್ ರಿಂಗ್ ಫುಲ್ ಇದೇ ಥರ ಮಾಡ್ಕೋಬೇಕಾಗುತ್ತೆ. ಮತ್ತು ಹೋಲ್ಗೆ ಒಂದು ಹೋಲ್ ಕಾಣಿಸುತ್ತೆ, ಹೋಲ್ಗೆ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲೊಂದು ಸತಿ ಇದು ಟ್ರಿಬಲ್ ಕ್ರೋಶ. ಆದಮೇಲೆ ಅಲ್ಲಿಂದ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು ಹಿಂದ್ಗಡೆ ಕೆಳಗಡೆ ಹೋಗಿ ನೀಡಲ್ನ ಹಾಕಿ ದಾರನ ತಂದು ನಾಟ್ ಹಾಕ್ಕೋಬೇಕು. ಇದು ಪಿಕೋ ಸ್ಟಿಚ್. ನೋಡಿ ಈ ಥರ ಕಾಣಿಸುತ್ತೆ. ಫುಲ್ ವರ್ಕ್ ಇದೇ ಥರ ಮಾಡ್ಕೊಳ್ಬೇಕು. ನೋಡಿ ಫುಲ್ ಆಗಿದೆ ರಿಂಗ್, ಈ ಥರ ಕಾಣಿಸುತ್ತೆ. ನಾನಿಲ್ಲಿ ಒಟ್ಟು
14 ಮಾಡ್ಕೊತಾ ಇದ್ದೀನಿ. ಇವಾಗ ಡೈರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ನ ಕರೆಕ್ಟಾಗಿ ಡೈರೆಕ್ಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. 2 ಚೈನ್ ಒಳಗಡೆ, ನನಗೆ ಒಳಗಡೆ ಲಾಕ್ ಬಂದಿದೆ, ಕರೆಕ್ಟಾಗಿ ಕೂಡಿಸುತ್ತೆ. ಒಳಗಡೆ ನಾನು 2 ಚೈನ್ ಒಳಗಡೆ ಲಾಕ್ ಮಾಡ್ಕೋತಾ ಇದ್ದೀನಿ. ನಿಮಗೆ 2 ಚೈನ್ ಲಾಕಿಗೆ ನಿಮಗೆ ಕರೆಕ್ಟಾಗಿ ಕೂತ್ರೆ ಡಿಸೈನು 2 ಚೈನ್ ಲಾಕಿಗೆ ನೀವು ಲಾಕ್ ಮಾಡ್ಕೋಬೋದು. ನೋಡಿ, ಇವಾಗ 2 ಚೈನ್ ಲಾಕಿಗೆ ಒಂದು ಸತಿ ಲಾಕ್ ಮಾಡ್ಕೋತೀನಿ. ಎರಡೆರಡು ಸತಿ ಲಾಕ್ ಬೇಡ ಅಂದರೆ ಡಿಸೈನ್ ನಿಮಗೆ 2 ಚೈನ್ ಲಾಕಿಗೆ ಕೂತ್ರೆ ಕರೆಕ್ಟಾಗಿ ಅಲ್ಲಿಗೆ ಬಂದರೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಗ್ಯಾಪ್ ಆಗುತ್ತೆ ಅಂದ್ಕೊಂಡು ನಾನು 2 ಚೈನ್ ಒಳಗಡೆ ಮಾಡ್ಕೊತಾ ಇದ್ದೀನಿ. ಇವಾಗ 2 ಚೈನ್ ಗ್ಯಾಪ್ ಲಾಕಿಗೆ ಒಂದು ಸತಿ ಲಾಕ್ ಮಾಡ್ಕೋತೀನಿ. ನೋಡಿ, ಇಷ್ಟು ಕ್ಯೂಟಾಗಿ ಬಂದಿದೆ ಡಿಸೈನ್, ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿಂದ ಮತ್ತೆ 5 ಚೈನ್ ಕುಚ್ಚು ಕಟ್ಟೋದಕ್ಕೆ 5 ಚೈನ್ ಲಾಕ್ಗೆ ಲಾಕ್. ಚೈನ್ ಆದಮೇಲೆ ಮತ್ತು ಅಲ್ಲಿಂದ 2 ಚೈನ್ ಒಳಗಡೆ ಒಂದು ಸತಿ ಲಾಕ್ ಮಾಡ್ಕೋತಾ ಇದ್ದೀನಿ. ಚೈನ್ ಒಳಗಡೆ ಒಂದು ಸತಿ ಲಾಕ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಆರ್ಚನ್ನ ಮಾಡ್ಕೊಳ್ಳೋದು, ಟ್ರಿಪಲ್ ಕ್ರೋಶಾ. ನೋಡಿ, 2 ಚೈನ್ ಇದೆ ಅಲ್ವಾ, ಆ 2 ಚೈನು ಒಳಗಡೆ ಹೋಗಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ. ಸಿಂಗಲ್ ನಾಟ್. ನೀವು ಬೇಕಂದರೆ 2 ಸತಿ ಲಾಕ್ ಮಾಡ್ಕೋಬೋದು 2 ಚೈನಲ್ಲಿ. ನೋಡಿ ಡಿಸೈನ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳಗಡೆ 2 ಬೀಡ್ ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಒಳಗಡೆ. ಫುಲ್ ಇದೇ ಥರ ಮಾಡ್ಕೋಬೇಕು ಸಾರಿನ. ಎಲ್ಲ ರಿಂಗ್ ಬೀಡ್ಗೂ ಇದೇ ಥರ ಕಂಪ್ಲೀಟ್ ಮಾಡ್ಕೋತಾ ಹೋಗಬೇಕು. ಆರ್ಚನ್ನ ಟ್ರಿಬಲ್ ಕ್ರೋಶೆ ಹಾಕ್ಕೊಂಡು ಪಿಕಾಟ್ ಇಷ್ಟು ಥರ ಮಾಡ್ಕೋಬೇಕು. ನೀವು ಬೇಕಂದರೆ ನಡು ಮಧ್ಯದಲ್ಲಿ ಒಂದು ಬೀಡ್ ಬೇಕಾದರೆ ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು ಅದರಲ್ಲಿ. ನನಗೆ ಇಷ್ಟೇ ಚೆನ್ನಾಗಿ ಕಾಣಿಸ್ತೆ ಅಂತಂದು ನಾನು ಇಷ್ಟೇ ಕ್ಯೂಟಾಗಿ ಕಾಣಿಸುತ್ತೆ ಅಂದ್ಕೊಂಡು ಹಿಂಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಮಧ್ಯದಲ್ಲಿ ಆ ವೈಟ್ ಬೀಡ್ ಕೂಡ ತುಂಬ ಕ್ಯೂಟಾಗಿದೆ. ಕುಚ್ಚು ಕೊಟ್ಕೊಂಡಿದ್ದೀನಿ, ಎಷ್ಟು ಕ್ಯೂಟಾಗಿ ಬಂದಿದೆ. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ ಫ್ರೆಂಡ್ಸ್.